ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರತಿ ವರ್ಷ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅದರ ಒಂದು ರ್ಯಾಂಕ್ ಆಧಾರದ ಮೇಲೆ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆಯನ್ನು ಮಾಡುತ್ತೆ. ತಮಗೆಲ್ಲ ಗೊತ್ತಿರುವಂತೆ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಈಗಾಗಲೇ ನಾವು ಡೇಟನ್ನು ಅನೌನ್ಸ್ ಮಾಡಿದ್ದೀವಿ. ಹಾಗೂ ಜನವರಿ 17ರಿಂದ ಫೆಬ್ರವರಿ 16ನೇ ತಾರೀಕಿನವರೆಗೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಂಥದ್ದಕ್ಕೆ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ. ಕಳೆದ ವರ್ಷ ಸಹ ನಾನು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರಿಂದ ಅದರ ಹಿಂದಿನ ವರ್ಷ ಸಹ ನಾನು ಈ ಕೌನ್ಸಿಲಿಂಗ್ ನಡೆಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವ್ಯಾವ ರೀತಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಎದುರಿಸಿದರು, ಯಾಕೆ ಕೌನ್ಸಿಲಿಂಗ್ ಸಂದರ್ಭ ಈಗಿನ್ನೂ ಅಪ್ಲಿಕೇಶನ್ ಸಂದರ್ಭ ಇದೆ, ಈಗ ಯಾಕೆ ಕೌನ್ಸಿಲಿಂಗ್ ಬಗ್ಗೆ ಅಂತ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಪ್ಲಿಕೇಶನ್ ಕೌನ್ಸಿಲಿಂಗ್ ಮಾಡ್ಯೂಲನ್ನು ಡೆವಲಪ್ ಮಾಡಿದೆ. ತಮಗೆಲ್ಲ ಗೊತ್ತಿರುವಂತೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೆಲ್ಲ ಮಾಹಿತಿಯನ್ನು ತಾವು ಕೊಡ್ತೀರಾ ಅದೇ ಮಾಹಿತಿಯನ್ನು ಆಧರಿಸಿ ಮುಂದೆ ನಾವು ಕೌನ್ಸಿಲಿಂಗ್ ಮಾಡುವಂಥದ್ದು. ಒಂದು ವೇಳೆ ಈಗ ನೀವೇನಾದ್ರೂ ಅಷ್ಟು ಸೀರಿಯಸ್ ಇಲ್ಲದೇ ಅಪ್ಲಿಕೇಶನ್ ಅಷ್ಟೇ ಇಲ್ಲ ಕೌನ್ಸಿಲಿಂಗ್ ಬಂದಾಗ ನೋಡೋಣ ಅಂತಂದರೆ ಆವಾಗ ನಿಮಗೆ ಮತ್ತೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಈ ಅಪ್ಲಿಕೇಶನ್ನಲ್ಲಿ ಸರಿಯಾದ ಒಂದು ಜ್ಞಾನವಿಟ್ಟು ಸರಿಯಾದ ಮಾಹಿತಿಯನ್ನು ತುಂಬುವಂಥದ್ದು ನಿಮ್ಮ ಮುಂದಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಸರಳವಾಗಿ ನಡೆಯಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಗ್ರಾಮೀಣ ಪ್ರದೇಶದ ನಗರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಅರ್ಜಿ ಸಲ್ಲಿಸೋದ್ರಿಂದ ಹೆಚ್ಚಿನದಾಗಿ ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಬಾರಿ ನಾವು ಸುಧಾರಣಾ ಕ್ರಮಗಳನ್ನು ಅಳವಡಿಸ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಈ ಪಾರದರ್ಶಕವಾಗಿ ನಡೀಬೇಕು, ಈ ಕೆಲವರೆಲ್ಲ ಏನು ಬೇರೆ ಬೇರೆ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದನ್ನು ತಡೆಗಟ್ಟಬೇಕು. ಈ ಹಿನ್ನೆಲೆಯಲ್ಲಿ ನಾವು ಆಧಾರ್ ಬೇಸ್ಡ್ ಅಪ್ಲಿಕೇಶನ್ ಅಂತಂದರೆ ನೀವು ಆಧಾರ್ ನಂಬರು ತಮಗೆಲ್ಲ ಗೊತ್ತಿದೆ. ಇವತ್ತು ಭಾರತೀಯ ನಾಗರಿಕನಾಗಿದ್ದು 100% ಎಲ್ಲರೂ ಆಧಾರ್ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ. ತಾವು ಆಧಾರ್ ನಂಬರ್ ಹಾಕಿದರೆ ಯಾವ ತಮ್ಮ ಆಧಾರ್ ನಂಬರು ಮೊಬೈಲಿಗೆ ಲಿಂಕ್ ಆಗಿದೆ ಅದಕ್ಕೆ OTP ಬರುತ್ತೆ. ಅದರ ಆಧಾರದ ಮೇಲೆ ತಾವು ಅಪ್ಲಿಕೇಶನ್ ನ್ಯೂ ರಿಜಿಸ್ಟ್ರೇಷನನ್ನು ಮಾಡ್ತೀರಾ. ನಾವೀಗಾಗಲೇ ತಮಗೆ ಎಲ್ಲ ಮಾಧ್ಯಮಗಳ ಮೂಲಕ ತಮಗೆ ತಿಳಿಸಿದ್ದೀವಿ. ಆಧಾರಲ್ಲಿರುವಂತಹ ಹೆಸರು, SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಹೆಸರು ಹಾಗೂ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಜನ್ಮ ದಿನಾಂಕ ಮತ್ತು ಆಧಾರ್ ಕಾರ್ಡಲ್ಲಿರುವಂತಹ ಜನ್ಮ ದಿನಾಂಕ ಒಂದೇ ಇರುವಂತೆ ದಯಮಾಡಿ ಪೋಷಕರು ನೋಡ್ಕೊಳ್ಬೇಕು. ಜೊತೆಗೆ ತಾವು ತಹಶೀಲ್ದಾರ್ ಆಫೀಸಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತೀರಾ. ಅದರಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು ಮತ್ತು ತಾಯಿ ಹೆಸರು ಬರುತ್ತೆ. ಆ ವಿದ್ಯಾರ್ಥಿ ಹೆಸರು ಮತ್ತು ತಂದೆ ಹೆಸರು ಈ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆ ತಾವು ನೋಡ್ಕೊಳ್ಬೇಕು. ಇದು ನಿಮಗೆ ಬೇಸಿಕ್ ನಿಮ್ಮ ಅಪ್ಲಿಕೇಶನ್ ಸುಗಮವಾಗಿ ನೀವು ಸಲ್ಲಿಸಲಿಕ್ಕಿರುವಂಥದ್ದು ಒಂದು ಮಾರ್ಗ. ದಯಮಾಡಿ ಇದನ್ನು ತಾವು ವಿಶೇಷ ಕಾಳಜಿಯಿಂದ ನೋಡ್ಕೊಳ್ಳಿ. ಏಕೆಂದರೆ ಆಧಾರಲ್ಲಿ ಏನೋ ಬೇರೆ ಹೆಸರು, SSLCನಲ್ಲಿ ಬೇರೆ ಹೆಸರು, ಈಗ ಅಪ್ಲಿಕೇಶನ್ ಹಾಕುವಾಗ ತಾವು ನೋಡ್ತೀರಾ ಆವಾಗ ತುಂಬ ಟೆನ್ಷನ್ನು, ಪ್ಯಾನಿಕ್ಕು, ಗಡಿಬಿಡಿ ಏನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಏನಾದ್ರೂ ತಪ್ಪಾಗಿತ್ತು ಅಂತಂದರೆ ಆಧಾರದ ಸರಿ ಮಾಡಿಸ್ಕೊಳ್ಳುವಂಥದ್ದಕ್ಕೂ ಅವಕಾಶ ಇದೆ. ಮತ್ತು ನಿಮ್ಮ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಸಹ ಇದು ಸಹಾಯ ಆಗುತ್ತೆ. ಯಾಕೆಂದರೆ ಮುಂದೆ ನಿಮ್ಮ ಸರ್ಕಾರಿ ನೌಕರಿಗಿರ್ಬೋದು, ಹೈಯರ್ ಎಜುಕೇಷನಿಗಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಸಹ ತುಂಬ ಇಂಪಾರ್ಟೆಂಟ್ ಇದೆ. ನೀವು SSLC ಮಾರ್ಕ್ಸ್ ಕಾರ್ಡು ಹೆಸರು, ಇಲ್ಲಿ ಹೆಸರು ಎಲ್ಲ ಬೇರೆ ಬೇರೆ ಇದ್ದರೆ ನಾಳೆ ಸಹ ನೀವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಈ ಹೆಸರುಗಳು ಇರುವಂಥದ್ದು ಸರಿಯಾದನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಒಂದು ಎರಡನೇದು ಬಹುಮುಖ್ಯವಾಗಿರುವಂಥದ್ದು ನಮ್ಮ ಹಿಂದಿನ ಪರೀಕ್ಷಾ ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ನಾವು ಹಿಂದೆ ಸಾಕಷ್ಟು ದಾಖಲೆಗಳನ್ನ ತಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾಯಿದ್ರು. ನೀವು ಅಪ್ಲೋಡ್ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗ್ಬಿಡ್ತಿದ್ರಿ. ಅದಕ್ಕೆ ನಾವು ಜಸ್ಟ್ ಸಿಗ್ನೇಚರು ಮತ್ತು ಫೋಟೋ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದೀವಿ. ತಾವು ಫೋಟೋ ಜಾಗದಲ್ಲಿ ಸಿಗ್ನೇಚರ್ ಜಾಗದಲ್ಲಿ ಫೋಟೋ ಅಪ್ಲೋಡ್ ಮಾಡುವಂಥದ್ದು. ನಾನು ನಾಳೆ ಹಾಲ್ ಟಿಕೆಟ್ ಬಿಟ್ಟಂಥ ಸಂದರ್ಭದಲ್ಲಿ ಕಂಪ್ಯೂಟರಿಗೇನು ಗೊತ್ತಾಗಲಿಕ್ಕಿಲ್ಲ, ಹಾಗಾಗಿ ನಾವು ಫೋಟೋ ಜಾಗದಲ್ಲಿ ಸಿಗ್ನೇಚರ್ ಬಂದುಬಿಡುತ್ತೆ. ಪರೀಕ್ಷೆಗೆ ನೀವು ಬರಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾವೀಗಾಗಲೇ AI ಟೆಕ್ನಾಲಜಿ ಬಳಸಿ ಯಾರು ಅರ್ಜಿ ಹಾಕಿದ್ದಾರೆ ಅವರೇ ಪರೀಕ್ಷೆ ಬರೀಲಿಕ್ಕೆ ಬರ್ತಾ ಇದ್ದಾರಾ ಅಂತನ್ನುವಂಥದ್ದು ಪರೀಕ್ಷಾ ಕೇಂದ್ರದ ಹೊರಗಡೆ ನಾವು ಚೆಕ್ ಮಾಡ್ತಾ ಇದ್ದೀವಿ.
AI ಬೇಸ್ಡ್ ಚೆಕ್ ಮಾಡಿ. ಅಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಅಂತಂದರೆ ನಮಗೆ ಅಲ್ಲಿ ಸಮಸ್ಯೆ ಆಗುತ್ತೆ, ನಿಮಗೆ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಜೊತೆಗೆ ನಾವು ಇನ್ನೂ ಒಂದು ಈ ಬಾರಿ ಇಂಪ್ಲಿಮೆಂಟ್ ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಯಾರು ಪರೀಕ್ಷೆ ಬರೆದಿದ್ದಾನೆ ವಿದ್ಯಾರ್ಥಿ, ಅದೇ ವಿದ್ಯಾರ್ಥಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅದೇ ಫೋಟೋನ ನಾವು ಕಾಲೇಜಲ್ಲಿ ಸಹ ಕ್ಯಾಪ್ಚರ್ ಮಾಡಿದ್ವಿ. ಅಂದರೆ ಇಲ್ಲಿ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು, ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು. ಪರೀಕ್ಷೆ ಬರೆದವನಿಗೆ ರಿಸಲ್ಟ್ ಬರುತ್ತೆ, ಪರೀಕ್ಷೆ ಬರೆದವನು ಕಾಲೇಜಿಗೆ ಹೋಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿಪಡಿಸಿರುವಂಥದ್ದು. ಅದಕ್ಕೆ ತಮ್ಮ ಸಹಕಾರ ಇರುತ್ತೆ ಅಂತೇಳಿ ಭಾವಿಸ್ತೀನಿ. ಹಾಗಾಗಿ ತಾವು ಫೋಟೋನ ಒಳ್ಳೆ ರೀತಿ ಫೋಟೋನ ಅಪ್ಲೋಡ್ ಮಾಡಿ ಅಂತನ್ನುವಂಥದ್ದು ತಮ್ಮ ಒಂದು ವಿನಂತಿ. ಜೊತೆಗೆ ನಾವು ಈ ಅಪ್ಲಿಕೇಶನ್ ಹಾಕಿದ ನಂತರ ನಾವು ಕೌನ್ಸಿಲಿಂಗಲ್ಲಿ ತಮಗೆಲ್ಲ ಗೊತ್ತಿದೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ, ಹೊಸ ಹೊಸ ಮಾಹಿತಿ ಬರ್ತಿರುತ್ತೆ. 3 ರೌಂಡಲ್ಲಿ ಕೌನ್ಸಿಲಿಂಗ್ ಆಗುತ್ತೆ. ಈ ಟೈಮ್ ಟೇಬಲ್ಲು, ರಿಸಲ್ಟು, ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ. ತಾವು ಕೆಲವರು ಮಾಧ್ಯಮದಲ್ಲಿ ಪೇಪರ್ ನೋಡ್ತೀರಾ, ಪೇಪರ್ ಓದಲ್ಲ, ಎಲ್ಲರೂ ಓದೋದಕ್ಕಾಗಲ್ಲ. ಅದಕ್ಕೆ ನಾವು ಕಳೆದ ವರ್ಷ ಎಫೆಕ್ಟಿವ್ ಆಗಿ ತಮ್ಮದು ರಿಜಿಸ್ಟರ್ಡ್ ವಾಟ್ಸಪ್ ನಂಬರಿಗೆ ನಾವು ಸಾಕಷ್ಟು SMS ಕಳಿಸಿದ್ವಿ. ಈ ಬಾರಿ ಸಹ ಆ ಸಿಸ್ಟಮ್ ಇಟ್ಟಿದ್ದೀವಿ. ಮುಂದುವರೆದು ಇಮೇಲ್ ಸಹ ನಾವು ತಗೊಂಡಿದ್ದೀವಿ, ಇಮೇಲಿಗೆ ಸಹ ನಾವು ಕಳಿಸ್ತೀವಿ. ಪ್ರತಿ ಸಾರಿ ನಾವು ಫ್ಯೂಚರಲ್ಲಿ ತಾವು ಲಾಗಿನ್ ಆಗುವಾಗ OTP ಬರುತ್ತೆ, ಅದು ರೆಗ್ಯುಲರ್ SMS ಬರುತ್ತೆ, ವಾಟ್ಸಪ್ಪಿಗೆ ಬರುತ್ತೆ. ನೀವು ಇಮೇಲ್ ID ಕೊಟ್ಟಿತ್ತು ಅಂತಂದರೆ ಇಮೇಲಿಗೆ ಸಹ ಬರುತ್ತೆ. ಹಾಗಾಗಿ ಇದನ್ನು ನಿಮಗೆ ತುಂಬ ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ಸಿಕ್ಕಬೇಕು. ನೀವು ಇನ್ಯಾರದೋ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೀವಿ. ಹಾಗಾಗಿ ತಾವು ದಯಮಾಡಿ, ಹೌದು ಈಗೆಲ್ಲ ತುಂಬ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇರ್ತೀರ, ತಮ್ಮದು ಮೊಬೈಲ್ ನಂಬರ್ ಏನು ತಮ್ಮ ಕೈಯಲ್ಲಿ ಇರಲ್ಲ. ಆದರೆ ತಾವು ಹಾಕುವಾಗ ದಯಮಾಡಿ ತಮ್ಮ ಪೇರೆಂಟ್ಸಿಂದು ಮೊಬೈಲ್ ನಂಬರ್ ಹಾಕಿ. ಯಾಕೆಂದರೆ ಈ ಎಕ್ಸಾಮ್ ಮುಗಿದ ಮೇಲೆ ತಾವು ಪೇರೆಂಟ್ಸ್ ಜೊತೆ ಇರ್ತೀರ, ಹಾಗಾಗಿ ನಿಮ್ಮದೇ ಮೊಬೈಲ್ ನಂಬರ್ ಹಾಕಬೇಕಂತೇನಿಲ್ಲ. ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ದು ಹಾಕಿ. ದಯಮಾಡಿ ಯಾರೋ ಸೈಬರ್ ಸೆಂಟರ್ದು ಇನ್ಯಾರ್ಯಾರ್ದೋ ಥರ್ಡ್ ವ್ಯಕ್ತಿಗಳದ್ದು ಕೊಡೋಕ್ಕೆ ಹೋಗಬೇಡಿ, ನಾಳೆ ನಿಮಗೆ ತೊಂದರೆ. ಯಾಕೆಂದರೆ ಎಲ್ಲ SMS ವಾಟ್ಸಪ್ದು ನಮ್ಮದು ಇನ್ಫಾರ್ಮೇಷನ್ ಅವ್ರಿಗೆ ಹೋಗ್ಬಿಡುತ್ತೆ. ಹಾಗಾಗಿ ದಯಮಾಡಿ ತಮ್ಮದು ಮೇಲ್ ID ಕ್ರಿಯೇಟ್ ಮಾಡಿ. ಎಲ್ಲ PUC ವಿದ್ಯಾರ್ಥಿಗಳಿದ್ದೀರಾ, ತುಂಬ ಅನುಕೂಲ ಆಗುತ್ತೆ. ನಿಮಗೆ ಮೇಲ್ ಸಹ ಬರುತ್ತೆ. ಓಕೆ, ಕಾಲೇಜಲ್ಲಿ ಮೊಬೈಲು ಕಂಪ್ಯೂಟರು ಎಲ್ಲ ನಿಮಗೆ ಅವಾಯ್ಡ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ದಯಮಾಡಿ ಪೇರೆಂಟ್ಸ್ದು ಮೊಬೈಲ್ ನಂಬರ್ ಕೊಟ್ಟರೆ ನಾವು ಕಳಿಸುವಂಥ ವಾಟ್ಸಪ್ SMS ಇಮೇಲ್ ID ತಮ್ಮದು ಪೇರೆಂಟ್ಸ್ದು ಅಥವಾ ತಮ್ಮದು ಕೊಟ್ಟರೆ ನಾವು ಟೈಮ್ ಟು ಟೈಮ್ ಕಳಿಸುವಂಥ ತಮಗೆ ಮಾಹಿತಿ ಸಿಗುತ್ತೆ. ಇದು ಅನುಕೂಲ ಆಗುತ್ತೆ. ಓಕೆ, ಈಗ ಮುಖ್ಯವಾಗಿ ಇಡೀ ಅಪ್ಲಿಕೇಶನ್ನಲ್ಲಿ ಸಾಕಷ್ಟು ಸ್ಟೆಪ್ಸ್ ಇದೆ. ಅದೆಲ್ಲದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಅದು ನೀವು ಒಂದು ಸರಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೂತ್ರೆ ತಮಗೆಲ್ಲ ಗೊತ್ತಾಗುತ್ತೆ. ಕಳೆದ 2 ವರ್ಷಗಳಲ್ಲಿ ತಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಎಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದನ್ನು ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಅಂದರೆ ನಾಳೆ ನಿಮಗೆ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ತೊಂದರೆ ಆಗಬಾರ್ದು, ಅದು ನನ್ನ ಮುಖ್ಯ ಕಾಳಜಿ. ವಿಶೇಷವಾಗಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟಿ ಕಾಲೇಜಸ್ ಇದೆ, ಮುಸ್ಲಿಂ ಮೈನಾರಿಟೀಸ್ ಮತ್ತು ಕ್ರಿಶ್ಚಿಯನ್ ಮೈನಾರಿಟೀಸ್ ಕಾಲೇಜಸ್ ಇದೆ. ಈ ಸೀಟ್ ಶೇರಿಂಗಲ್ಲಿ ನಮ್ಮ ಮೆಡಿಕಲ್ ಸೀಟ್ ಶೇರಿಂಗಲ್ಲಿ, ಮೆಡಿಕಲ್ ಮತ್ತು ಡೆಂಟಲಲ್ಲಿ ಸಮ್ ಶೇರ್ಸು ಬೇರೆ ಬೇರೆ ಥರ ಪ್ಯಾಟ್ರನ್ ಇದೆ. ಅದು ನಾನು ಕೌನ್ಸಿಲಿಂಗ್ ಟೈಮಲ್ಲಿ ಹೇಳ್ತೀನಿ, ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ KCET ಅಪ್ಲಿಕೇಶನ್ ಹಾಕಿದವರೇ ನೀಟ್ ಸಹ ಎಕ್ಸಾಮ್ ಬರೀತೀರಾ ನೀವು, ನಾವೇನು ಎಕ್ಸಾಮ್ ಕೊಡಲ್ಲ ನಿಮಗೆ. ಆದರೆ ಇದೇ ಅಪ್ಲಿಕೇಶನ್ನಿಗೆ ನಿಮ್ಮದು ನೀಟ್ ರಿಸಲ್ಟ್ ಬಂದಾದಮೇಲೆ ನೀಟ್ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡೋದಕ್ಕೆ ನಾವು ಎನೇಬಲ್ ಮಾಡ್ತೀವಿ. ನೀವು ಮತ್ತೊಂದು ಸರಿ ಎಲ್ಲ ಅಪ್ಲಿಕೇಶನ್ ತುಂಬ ಅಗತ್ಯ ಇಲ್ಲ. ನಮ್ಮ ಹತ್ರ 2 ಥರ ಕೆಟಗರಿ ಮಕ್ಕಳಿರ್ತಾರೆ. ಬರೀ ನೀಟ್ ಎಕ್ಸಾಮ್ ಬರೆಯೋರು ಇರ್ತಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾ? ಹೌದು, ನೀವು ಅಪ್ಲಿಕೇಶನ್ ಹಾಕಿ, ನೀವು ನಮ್ಮ ಎಕ್ಸಾಮ್ ಬರೆಯೋ ಅಗತ್ಯ ಇಲ್ಲ. ನೀವು ನೀಟ್ ರಿಸಲ್ಟ್ ಬಂದಾಗ ನಾನು ರಿಜಿಸ್ಟ್ರೇಷನ್ ನಂಬರ್ ಹಾಕಕ್ಕೆ ಹೇಳ್ತೀನಿ, ನೀವು ನೀಟ್ ನಂಬರ್ ಹಾಕಿ, ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಿಮ್ಮದು ಡಾಟಾ ಬಂದಿರುತ್ತೆ, ನಾನು ಅದನ್ನು ನಿಮ್ಮದು ರ್ಯಾಂಕನ್ನು ನಾನು ನಿಮ್ಮ ಅಪ್ಲಿಕೇಶನ್ ಒಳಗಡೆ ಡಿಸ್ಪ್ಲೇ ಮಾಡ್ತೀನಿ. ಕೆಲವು ಮಕ್ಕಳು ನೀವು ನಮ್ಮ KCET ಅಪ್ಲಿಕೇಶನ್ನು ಹಾಕ್ತೀರಾ, ನಮ್ಮ ಎಕ್ಸಾಮ್ನೂ ಬರೀತೀರಾ, ನೀಟ್ ಎಕ್ಸಾಮ್ನೂ ಬರೀತೀರಾ. ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ನಮ್ಮದು KCET ಎಕ್ಸಾಮ್ ಬರೀತೀರಾ, ನೀಟ್ ರಿಸಲ್ಟ್ ಬಂದಾಗ ನಿಮಗೆ ಸಹ ನೀಟ್ ನಂಬರ್ ಹಾಕೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಿಮ್ಮ ರ್ಯಾಂಕನ್ನು ನಾವು ತಗೊಳ್ತೀವಿ. ಏನು ಕನ್ಫ್ಯೂಷನ್ ಬೇಡ. ಇದು 2 ಕೆಟಗರಿ ಮಕ್ಕಳು ನಮಗೆ ಬರುವಂಥದ್ದು. ಹಾಗಾಗಿ ನೀವೀಗ ಇನ್ಫಾರ್ಮೇಷನ್ ಕೊಡುವಂಥದ್ದು ಇಂಪಾರ್ಟೆಂಟು. ಯಾಕೆ ನಾನು ಈ ಪಾಯಿಂಟನ್ನು ಇಲ್ಲಿ ಹೇಳಿದೆ ಅಂದರೆ, ರಿಲಿಜಿಯಸ್ ಮೈನಾರಿಟಿ. ಈಗ ಉದಾಹರಣೆಗೆ ಒಂದು ಮುಸ್ಲಿಂ ವಿದ್ಯಾರ್ಥಿ ಇದ್ದಾನೆ, ಅವನು ನೀಟು ಎಕ್ಸಾಮು ಬರೀತಾನೆ, KCETನೂ ಬರೆದಿರ್ತಾನೆ. ಇಲ್ಲಿ ನೀವು ರಿಲಿಜಿಯಸ್ ಮೈನಾರಿಟಿನ ಅಂತ ನಾವು ಕೇಳಿದಾಗ, ನೀವು ಇಲ್ಲಿ 10 ವರ್ಷ ಕರ್ನಾಟಕದಲ್ಲಿ ಓದಿರುವಂಥದ್ದು ಮತ್ತು ನಿಮ್ಮ ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮಾಹಿತಿನ ತಹಶೀಲ್ದಾರ್ ಆಫೀಸಿಗೆ ಕೊಟ್ಟು, ತಹಶೀಲ್ದಾರಿಂದ ಒಂದು RD ನಂಬರ್ ಇರುವಂಥ ಒಂದು ಸರ್ಟಿಫಿಕೇಟನ್ನು ನೀವು ತಗೊಳ್ಬೇಕು. ನೀವು ತಗೊಂಡಿರಲ್ಲ. ನಾಳೆ ನಾನು ಎಡಿಟ್ ಆಪ್ಷನ್ ಎಲ್ಲ ಬಿಟ್ಟಾಗಲೂ ನೀವು ಸುಮ್ಮನೆ ಇರ್ತೀರಾ.
ಮೆಡಿಕಲ್ ಸೀಟಿಗೆ ನೀವು ಪಾರ್ಟಿಸಿಪೇಟ್ ಮಾಡಿರ್ತೀರಾ. ನಾನು ರಿಸಲ್ಟ್ ಪಬ್ಲಿಷ್ ಮಾಡಿದಾಗ ರಿಲಿಜಿಯಸ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಕಟ್ ಆಫು ಸ್ವಲ್ಪ ಜಾಸ್ತಿ ನಿಮ್ಗಿಂತನೂ ಕಡಿಮೆ ಇರೋರಿಗೆ ಸಿಕ್ಬಿಟ್ಟಿರುತ್ತೆ. ಅವಾಗ ನೀವು ಬರ್ತೀರಾ, ಏನು ಸರ್ ಇದು ಅನ್ಯಾಯ, ನನಗೂ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದೆ, ಯಾಕೆಂದರೆ ನೀವು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಹಾಕಿರಲ್ಲ. ಹಾಗಾಗಿ ದಯಮಾಡಿ ಈ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ 2 ವಿಷಯ ನಾನು ಕಳೆದ ವರ್ಷ ತುಂಬ ಇದು ಮಾಡಿದ್ದೀನಿ. ನೀವು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಹಾಕುವಂಥದ್ದನ್ನು ದಯಮಾಡಿ ಹಾಕಿ ನೀವು ಆ ಸೌಲಭ್ಯ ಪಡಿಬೇಕು ಅಂತಂದರೆ. ಆಮೇಲೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋಡಿ, ಭಾಷಾ ಅಲ್ಪಸಂಖ್ಯಾತ ಒಂದು ಮೀಸಲಾತಿ ಅಡಿ ಒಂದಷ್ಟು ಕಾಲೇಜುಗಳು ಕರ್ನಾಟಕದಲ್ಲಿ ರನ್ ಆಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ತಮಿಳು, ತೆಲುಗು, ಉರ್ದು ಮತ್ತು ತುಳು, ಕೊಡವ ಇದಕ್ಕೆ ಮಾತಾಡುವಂತಹ ಏನು ಅಲ್ಪಸಂಖ್ಯಾತರಿದ್ದೀರಾ, ಈ ಭಾಷೆಯನ್ನು ಮಾತಾಡುವಂಥವರು ನೀವು 1ರಿಂದ 12th ಸ್ಟ್ಯಾಂಡರ್ಡ್ ತನಕ ಯಾವುದಾದ್ರೂ ಒಂದು ಬೋರ್ಡ್ ಎಕ್ಸಾಮ್ ಮಾಡಿರಬೇಕು ಮತ್ತು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಇದಕ್ಕೆ ನೀವು ಸರ್ಟಿಫಿಕೇಟ್ ಹಾಕಬೇಕು. ಈ ಕಾಲೇಜ್ಗಳಲ್ಲಿ ನೀವು ಮೆಡಿಕಲ್ ಡೆಂಟಲ್ ಸೀಟ್ ತಗೊಳ್ಬೇಕು ಅಂತಂದರೆ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ನ ಹಾಕಬೇಕು. ಈ ಸರ್ಟಿಫಿಕೇಟು 1 to 10th ಅಂತಂದರೆ ನಿಮ್ಮ HM ಹಾಕ್ತಾರೆ, ಇವರು ಇಂಥ ಭಾಷೆ ಮಾತೃಭಾಷೆ ಇವ್ರದ್ದಿದೆ ಅಂತ, ಅದು BO ದೃಢೀಕರಣ ಮಾಡ್ತಾರೆ. ಫಸ್ಟ್ PUC ಸೆಕೆಂಡ್ PUCದು ನಿಮ್ಮದು ಕಾಲೇಜ್ ಪ್ರಿನ್ಸಿಪಾಲ್ ಸೈನ್ ಮಾಡ್ತಾರೆ, ಅದನ್ನು ನಿಮ್ಮ DDPU ಕೌಂಟ್ರ್ ಸೈನ್ ಮಾಡ್ತಾರೆ. ಇದು ಯಾವುದೇ ಆನ್ಲೈನ್ ಇಶ್ಯೂ ಆಗಲ್ಲ, ಆಫ್ಲೈನ್ ಮಾಡುವಂಥದ್ದು. ಈ ಸರ್ಟಿಫಿಕೇಟನ್ನು ಹಾಕಿ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿತ್ತು ಅಂತಂದರೆ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜ್ ಏನಿದೆ ಮೆಡಿಕಲ್ ಡೆಂಟಲ್ಲು, ಅಲ್ಲಿ ನೀವು ಸೀಟನ್ನು ನಿಮಗೆ ತಗೊಳ್ಳುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ರೇಷಿಯೋ ಜಾಸ್ತಿ ಇರುತ್ತೆ, ನಿಮ್ಮದು ಕಟ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಇದನ್ನು ಹಾಕದೆ ನಮ್ಮದು ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಶುರು ಆದಮೇಲೆ ನೀವು ಬಂದು ನಮಗೆ ತುಂಬ ರಿಕ್ವೆಸ್ಟ್ ಮಾಡ್ತೀರಾ. ಆವಾಗ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ, ಕೌನ್ಸಿಲಿಂಗ್ ಶುರು ಆದಮೇಲೆ ನಾವು ಮಧ್ಯದಲ್ಲಿ ಯಾರಿಗೆ ಬಿಡಲ್ಲ. ಅಂದರೆ ಉದಾಹರಣೆಗೆ ನೀವು ರಿಸಲ್ಟ್ ಬಿಟ್ಟಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಬಂದಾದಮೇಲೆ ನಿಮಗೆ ರಿಯಲೈಸ್ ಆಗಿಬಿಡುತ್ತೆ, ಓ ನಾನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಹಾಕ್ಬಿಟ್ಟಿತ್ತು ಅಂದರೆ ನನಗೆ ಸೀಟ್ ಸಿಕ್ಬಿಡ್ತಿತ್ತು ಇಂಥ ಕಾಲೇಜಲ್ಲಿ ನಾನು ಹಾಕಿ. ಆವಾಗ ನೀವು ತಂದೆ ತಾಯಿ ಕರ್ಕೊಂಬರ್ತೀರಾ. ಆವಾಗ ನಾವು ಮಾಡೋದಕ್ಕಾಗಲ್ಲ, ಮಧ್ಯದಲ್ಲಿ ನಿಮಗೆ ತೋರಿಸೋದಕ್ಕೆ ಬರಲ್ಲ. ಒಂದು ಸರಿ ಕೌನ್ಸಿಲಿಂಗ್ ಶುರು ಆದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸೆಕೆಂಡ್ ರೌಂಡ್ ತನಕ ಮಧ್ಯದಲ್ಲಿ ಯಾರಿಗೆ ಬಿಡಲ್ಲ. ಹಾಗಾಗಿ ದಯಮಾಡಿ ಮೆಡಿಕಲ್, ಡೆಂಟಲ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸಲ್ಲಿ ಸೀಟು ಪಡೆಯುವಂತಹ ವಿದ್ಯಾರ್ಥಿಗಳು ದಯಮಾಡಿ ನಮ್ಮ ವೆಬ್ಸೈಟಲ್ಲಿ ಈ ಸರ್ಟಿಫಿಕೇಟ್ಗಳು ಡ್ರಾಫ್ಟ್ ಪ್ರತಿಗಳನ್ನ ಹಾಕಿದ್ದೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಮತ್ತು ಅಪ್ಲಿಕೇಶನ್ ಹಾಕುವಾಗ ಸಹ ತಾವು ಹಾಕಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, SC ST ಮತ್ತು ಕೆಟಗರಿ 1 ಮಕ್ಕಳಿಗೆ, SC ST ಅವರಿಗೆ 10 ಲಕ್ಷದ ತನಕ ಆದಾಯ ಇದ್ದಂಥವರಿಗೆ ನೀವು ಇಂಜಿನಿಯರಿಂಗು ಯಾವುದು ನಮ್ಮದು ಮೆಡಿಕಲ್ಲು, ಇಂಜಿನಿಯರಿಂಗು, ಡೆಂಟಲ್ಲು, ಫಾರ್ಮ್ ಸೈನ್ಸಸ್ ಯಾವುದು ಸೀಟ್ ತಗೊಳ್ಳಿ, ನಿಮಗೆ ಫೀಸ್ ಕಟ್ಟುವಂಥ ಅಗತ್ಯ ಇಲ್ಲ ನಮ್ಮಲ್ಲಿ. ನೀವು ಫೀಸ್ ಕಟ್ಟಬೇಕು ಯಾವಾಗ, ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಫೀಸು ರೀಎಂಬರ್ಸ್ ಆದಮೇಲೆ ನೀವು ಫೀಸ್ ಕಟ್ಟಬೇಕು. ನಮ್ಮ ಸರ್ಕಾರಿ ಕೋಟಾದ ಸೀಟುಗಳನ್ನು ಪಡೆಯುವಂತಹ ವಿವಿಧ ಪ್ರೊಫೆಷನಲ್ ಕೋರ್ಸ್ಗಳ SC ST ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಆದಾಯ 10 ಲಕ್ಷದಕ್ಕಿಂತ ಒಳಗಿದ್ದಲ್ಲಿ ತಾವು ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕಿದ ನಂತರ ಕಾಲೇಜಿಗೆ ಹಾಗೇ ಹೋಗಿ ತಾವು ಜಾಯಿನ್ ಆಗಬೇಕು. ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಫೀಸ್ ಬಂದ ನಂತರ ಆ ಕಾಲೇಜಿಗೆ ಕಟ್ಟಬೇಕು. ಏನಾಗುತ್ತೆ ವಿದ್ಯಾರ್ಥಿಗಳು, SC ಸರ್ಟಿಫಿಕೇಟು ಬೇರೆ, SC ಆದಾಯ ಪ್ರಮಾಣ ಪತ್ರ ಬೇರೆ. ಈ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ನೀವು ಕ್ಯಾಶ್ ಸರ್ಟಿಫಿಕೇಟ್ ಅಂತ ಅಪ್ಲೈ ಮಾಡ್ತೀರಾ, ನಿಮಗೆ ಕ್ಯಾಶ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಉದ್ಯೋಗದಲ್ಲೆಲ್ಲ ಏನು SC ST ಸರ್ಟಿಫಿಕೇಟ್ ಇದ್ದರೆ ಸಾಕು, ಇನ್ಕಮ್ ಇಂಪಾರ್ಟೆಂಟ್ ಇಲ್ಲ. ಆದರೆ ಇಲ್ಲಿ ನೀವು ಜೀರೋ ಫೀಸ್ ಮಾಡಬೇಕಂತಂದರೆ ಈ SC ST ಕುಟುಂಬದ ಮಕ್ಕಳು ನೀವು ನಿಮ್ಮ 10 ಲಕ್ಷದ ಒಳಗಡೆ ಆದಾಯ ಇದ್ದರೆ ನೀವು ಆದಾಯ ಪ್ರಮಾಣ ಪತ್ರ ಸಹ ತೆಗೆದುಕೊಂಡು ಬರಬೇಕು. ನೀವು ಅದು RD ನಂಬರ್ನ ಹಾಕಬೇಕು. ಅಂದರೆ ಈ 2A 2B 3A 3B ಇವರಿಗೆಲ್ಲ ಏನಿರುತ್ತೆ ಅಂತಂದರೆ 8 ಲಕ್ಷದೊಳಗಡೆ ಆದಾಯ ಇದ್ದರೆ ಅವರಿಗೆ 3A ಸರ್ಟಿಫಿಕೇಟ್ 3B ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಒಂದರಲ್ಲೇ ಬಂದುಬಿಡುತ್ತೆ, ಇನ್ಕಮ್ಮು ಮತ್ತು ಜಾತಿ. SC ಅವ್ರದ್ದು ಹಂಗಲ್ಲ, ನಿಮಗೆ ಕ್ಯಾಸ್ಟ್ ಪ್ರಮಾಣ ಪತ್ರ, SC ST ಅವರಿಗೆ ಕ್ಯಾಸ್ಟ್ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ ಬೇರೆ ಬರುತ್ತೆ, ಅದಕ್ಕೊಂದು RD ನಂಬರ್ ಬರುತ್ತೆ, ಇನ್ಕಮ್ಮಿಗೆ ಒಂದು RD ನಂಬರ್ ಬರುತ್ತೆ. ದಯಮಾಡಿ SC ST ಮಕ್ಕಳು 10 ಲಕ್ಷದ ಒಳಗಡೆ ಇನ್ಕಮ್ ಇತ್ತು ಅಂತಂದರೆ ತಾವು ಈ 2 ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಿ. 10 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ತಾವು ಆದಾಯ ಪ್ರಮಾಣ ಪತ್ರ ತಗೊಳ್ಳೋ ಅಗತ್ಯ ಇಲ್ಲ, ಯಾಕೆಂದರೆ ನಿಮಗೆ ಯಾವುದೇ ಫೀ ರಿಯಾಯಿತಿ ಇರಲ್ಲ. ಆದರೆ ನೀವು ಕ್ಯಾಸ್ಟ್ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ, ಯಾಕೆಂದರೆ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಬೇಕು ಅಂತಂದರೆ. ಇನ್ನೊಂದು ಬಂತು ಕೆಟಗರಿ 1ಗೆ ಸಂಬಂಧಪಟ್ಟಂತೆ ಸಹ
ತಮ್ಗಳಿಗೆ ಸಹ 2.5 ಲಕ್ಷ ಆದಾಯದವರೆಗೆ ಈ ಫೀ ರಿಯಾಯಿತಿಯಲ್ಲಿ ಕನ್ಸಿಡರ್ ಮಾಡುವಂಥದ್ದಕ್ಕೆ ಇದೆ. ಹಾಗಾಗಿ ತಾವು ಸಹ ಜಾತಿ ಜೊತೆಗೆ ಆದಾಯ ಪ್ರಮಾಣ ಪತ್ರವನ್ನು ಹಾಕಬೇಕು. ಮತ್ತು ಇಲ್ಲೇ ಈ ವಿಷಯ ಇನ್ನೊಂದು, ಈ ಜನರಲ್ ಮೆರಿಟ್ ಅವರಿಗೆ ಸಂಬಂಧಪಟ್ಟಂತೆ ಹೇಳ್ಬಿಟ್ಟು, ಇದು ಜನರಲ್ ಮೆರಿಟ್ ಅವರಿಗೆ ವಿಶೇಷವಾಗಿ ಯಾಕೆ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದರೆ, ಉಳಿದವರೆಲ್ಲರಿಗೂ ಅಂತೂ ತಾವು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ಹಾಕೇ ಇರ್ತೀರಾ. ಅಂದರೆ SC ST ಅವರು ಕೆಟಗರಿ 1 ಅವರು ಇನ್ಕಮ್ಮು RD ನಂಬರ್ ಸಪ್ರೇಟ್ ಹಾಕ್ತೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ತೀರಾ. 3A 3B 2A 2B ಅವರೆಲ್ಲ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರ್ತೀರಾ. ಇನ್ನು ಉಳಿದವರು ಯಾರು? ಜನರಲ್ ಮೆರಿಟ್ ಸ್ಟೂಡೆಂಟು. ಜನರಲ್ ಮೆರಿಟ್ ಸ್ಟೂಡೆಂಟ್ ಅವರಿಗೆ ಏನಪ್ಪ ಇನ್ಕಮ್ಮು? ಉದಾಹರಣೆಗೆ ಜನರಲ್ ಮೆರಿಟ್ ಸ್ಟೂಡೆಂಟ್ ಇದ್ದು ತಾವು ಏನಾದ್ರೂ ಬಡವರಿತ್ತು ಅಂತಂದರೆ, ನಮಗೆ ತಮಗೆಲ್ಲ ಗೊತ್ತಿದೆ SNQ ಅಂತ ಒಂದು ಕೋಟಾ ಇದೆ ಇಂಜಿನಿಯರಿಂಗ್ ಸೀಟಲ್ಲಿ. ಇದರಲ್ಲಿ ನಿಮ್ಮ ಆದಾಯವನ್ನು ಆಧರಿಸಿ ನಿಮಗೆ ಫೀ ರಿಯಾಯಿತಿ ಕೊಡುವಂಥದ್ದಕ್ಕೆ ಒಂದು ಅವಕಾಶ ಇದೆ. ಇದು AICTE ಅವರ ಒಂದು ಮಾರ್ಗಸೂಚಿಯಂತೆ. ಹೆಚ್ಚಿನ ವಿವರವನ್ನು ನಮ್ಮ ವೆಬ್ಸೈಟಲ್ಲಿ ತಾವು ನೋಡ್ಕೊಳ್ಬೋದು. ನಾನಿಲ್ಲಿ ಹೇಳುವಂಥದ್ದು ಇಷ್ಟೇ, ಜನರಲ್ ಮೆರಿಟ್ ಸ್ಟೂಡೆಂಟ್, ಪ್ಯೂರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಒಂದು ವೇಳೆ ಅಂದರೆ ಬೈ ಜಾತಿ ಕೆಲವರು ಜನರಲ್ ಮೆರಿಟ್ ಆಗಿರ್ತಾರೆ, ಅವರಿಗೆ ಇನ್ಕಮ್ಮು ವಾಸ್ತವವಾಗಿ ತುಂಬ ಕಡಿಮೆ ಇರುತ್ತೆ. ಅವ್ರುಗಳೇನಾದರೂ ಈ SNQನ ಕ್ಲೈಮ್ ಮಾಡಬೇಕು ಅಂತಂದರೆ ದಯಮಾಡಿ ತಾವು, ನಿಮಗಂತೂ ಜಾತಿ ಪ್ರಮಾಣ ಪತ್ರ ಕೊಡಲ್ಲ, ಆದರೆ ಇನ್ಕಮ್ ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಆದಾಯ ಪ್ರಮಾಣ ಪತ್ರವನ್ನು ಹಾಕಿ. ಜೊತೆಗೆ ಈ ಜಾತಿಯಿಂದ ಈ ಜನರಲ್ ಮೆರಿಟ್ ಇರುವಂಥವರು ಒಂದು ವೇಳೆ ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ನೀವು ಗ್ರಾಮೀಣ ಮೀಸಲಾತಿಯನ್ನು ಪಡೆಯುವಂಥದ್ದಕ್ಕೆ ಅವಕಾಶ ಇದೆ. ಆದರೆ ನೀವು ಇಲ್ಲಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟನ್ನು ತಹಶೀಲ್ದಾರ್ ಆಫೀಸಿಂದ ತಂದು ಕೊಡಬೇಕಾಗುತ್ತೆ. ಇದು GM ಅವರಿಗೆ ಕುರಿತಾಗಿ ನಾನು ಹೇಳ್ತಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ GM ಅಂತಿದ್ದಂಗೆ ಸುಮ್ಮನೆ GM ಹಾಕ್ಬಿಡ್ತಾರೆ. ಉದಾಹರಣೆಗೆ ಯಾವುದೋ ಒಂದು ತುಂಬ ಒಂದು ಜಾತಿಯಲ್ಲಿ GM ಇದ್ದು ಅವರು ತುಂಬ ಬಡವರು ಇರ್ತಾರೆ, ಏನೋ ಕೂಲಿ ಮಾಡ್ತಿರ್ಬೋದು, ಏನೋ ಬೇರೆ ವೃತ್ತಿ ಮಾಡ್ತಿರ್ಬೋದು, ಆದರೆ ಅವ್ರದ್ದು ಇನ್ಕಮ್ ತುಂಬ ಕಡಿಮೆ ಇರುತ್ತೆ. GM ಅನ್ನೋ ಕಾರಣಕ್ಕೋಸ್ಕರ ಅವರು ಇನ್ಕಮ್ ಸರ್ಟಿಫಿಕೇಟೇ ಹಾಕಲ್ಲ. ನೀವು ಒಂದು ವೇಳೆ ಮೆರಿಟೋರಿಯಸ್ ಇದ್ದು ನಿಮ್ಮದು ಇನ್ಕಮ್ ತುಂಬ ಕಡಿಮೆ ಇತ್ತು ಅಂತಂದರೆ ನಿಮಗೆ ಈ ಇಂಜಿನಿಯರಿಂಗ್ ಸೀಟ್ ಪಡೆಯುವಂಥ ಸಂದರ್ಭದಲ್ಲಿ SNQಗೆ ನಿಮ್ಮನ್ನು ಇನ್ಕಮ್ ಆಧಾರದ ಮೇಲೆ ಕನ್ಸಿಡರ್ ಮಾಡುವಂಥದ್ದಕ್ಕೆ ಅವಕಾಶ ಇರೋದ್ರಿಂದ ದಯಮಾಡಿ ತಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ ನೀವು ರೂರಲ್ ಪ್ರಮಾಣ ಪತ್ರನ ಹಾಕ್ತೀರಾ. ಅದು ಕ್ಲೈಮ್ ಆಗಬೇಕು ಅಂತಂದರೆ NCLC ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ತಹಶೀಲ್ದಾರಿಂದ ಪಡೆದು ಹಾಕಬೇಕಾಗುತ್ತೆ. ಇದು GM ಎಲ್ಲ ಕ್ಯಾಸ್ಟಿಗೆ ಸಂಬಂಧಪಟ್ಟಂತೆ. ಇದು ಎಲ್ಲ ನಿಮ್ಮ ಸೀಟು ಕರ್ನಾಟಕದಲ್ಲಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಮೇಲೆ ಸೀಟ್ ಅಲಾಟ್ ಮಾಡುವಂಥದ್ದು ಅವಕಾಶ ಇರೋದ್ರಿಂದ ಎಲ್ಲ ಗ್ರೂಪ್ಗಳಿಗೆ ಒಂದು ಸೀಟ್ಗಳ ರಿಸರ್ವ್ ಆಗಿರೋದ್ರಿಂದ ನಿಮ್ಮ ರ್ಯಾಂಕು ಮತ್ತು ರಿಸರ್ವೇಷನ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗೋದ್ರಿಂದ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿಯನ್ನು ಕೊಡುವಂಥದ್ದನ್ನು ಅಪ್ಲಿಕೇಶನ್ ಸ್ಟೇಜಲ್ಲಿ ಮಾಡಿ ಎನ್ನುವಂಥದ್ದು ನಾನು ಪೋಷಕರು ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ವಿನಂತಿ. ಸ್ಪೆಷಲ್ ಕೆಟಗರಿಗೆ ಸಂಬಂಧಪಟ್ಟಂತೆ ಒಂದು ತಮಗೆ ಮಾಹಿತಿ ಕೊಡೋದಾದರೆ, ತಮಗೆಲ್ಲ ಗೊತ್ತಿದೆ ಸ್ಪೆಷಲ್ ಕೆಟಗರಿಗೆ ಸಹ ರಾಜ್ಯ ಸರ್ಕಾರ ರಿಸರ್ವೇಷನ್ ಕೊಡುತ್ತೆ. ಉದಾಹರಣೆಗೆ ಸ್ಪೋರ್ಟ್ಸು, ಪರ್ಸನ್ ವಿತ್ ಡಿಸೆಬಿಲಿಟಿ, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಡಿಫೆನ್ಸು, ಡಿಫೆನ್ಸು. ಇಲ್ಲಿ ಎಲ್ಲ ನೀವು ಒಂದು ವೇಳೆ ಆ ಒಂದು ಏನು ಹಂಗಂತಂದರೆ ಸ್ಪೋರ್ಟ್ಸಲ್ಲಿ ಯಾರು ಎಲಿಜಿಬಲ್ಲು ಇದೆಲ್ಲದನ್ನು ನಾವು ಬ್ರೋಷರಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀವಿ, ತಾವು ದಯಮಾಡಿ ಸ್ಟಡಿ ಮಾಡಿ. 2 ಪಾಯಿಂಟನ್ನು ನಾನು ಇಲ್ಲಿ ಹಿಂದಿನ 2 ವರ್ಷದ ಅನುಭವದಲ್ಲಿ ಮಕ್ಕಳು ಪ್ರತಿ ಬಾರಿ ತಪ್ಪು ಮಾಡುವಂಥದ್ದು ನಿಮ್ಮ ಗಮನಕ್ಕೆ ತರುವಂಥದ್ದಾದರೆ ಸ್ಪೋರ್ಟ್ಸ್ ಅಂತಂದರೆ ಗ್ರಾಮ ಪಂಚಾಯತಿನಲ್ಲಿ ಆಡಿದ್ದು, ನಿಮ್ಮ ಸ್ಕೂಲಲ್ಲಿ ಆಡಿದ್ದು, ನಿಮ್ಮ ಊರಲ್ಲಿ ಆಡಿದ್ದಕ್ಕೆಲ್ಲ ಸ್ಪೋರ್ಟ್ಸ್ ರಿಸರ್ವೇಷನ್ ಇಲ್ಲ. ಅಲ್ಲಿ ಸ್ಪೋರ್ಟ್ಸ್ ಇಲಾಖೆಯವರು ಒಂದು ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ನೀವು ರಾಜ್ಯವನ್ನು, ರಾಷ್ಟ್ರವನ್ನು, ಅಂತಾರಾಷ್ಟ್ರವನ್ನು ಪ್ರತಿನಿಧಿಸಿರುವಂಥದ್ದು, ಸ್ಪೋರ್ಟ್ಸ್ ಆಡಿರುವಂಥದ್ದು, ಗೆದ್ದಿರುವಂಥದ್ದು, ಪಾರ್ಟಿಸಿಪೇಟ್ ಮಾಡಿರುವಂಥದ್ದಕ್ಕೆ ರಿಸರ್ವೇಷನ್ ಇರುತ್ತೆ. ನೀವು ಸುಮ್ಮನೆ ಸ್ಪೋರ್ಟ್ಸ್ ಕೋಟಾ ಇದೆಯಾ ಅಂತಿದ್ದಂಗೆ ಊರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಆಡೋದಕ್ಕೆ ಕ್ಲಿಕ್ ಮಾಡ್ತೀರಾ. ನಾವಿಲ್ಲಿ ನೀವು ಸ್ಪೋರ್ಟ್ಸಿಗೆ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಅಂತಂದರೆ ಪಾಪ ಅಲ್ಲಿಂದ ಇಲ್ಲಿವರೆಗೆ ಬರ್ತೀರಾ. ಇಲ್ಲಿ ಬಂದಾದಮೇಲೆ ಸರ್ ಇದಾದರೆ ಗೊತ್ತಿಲ್ಲ, ನಾವು ರಾಜ್ಯ ಮಟ್ಟ ಆಡಿಲ್ಲ ಅಂತ ವಾಪಸ್ ಹೋಗ್ತೀರಾ. ಅದಕ್ಕೆ ದಯಮಾಡಿ ನಾನು ಈ ಸರಿ ಅಪ್ಲಿಕೇಶನಲ್ಲಿ ಸಹ ನೀವು ಯಾವುದು ರಾಜ್ಯನ, ರಾಷ್ಟ್ರನ, ಅಂತಾರಾಷ್ಟ್ರೀಯ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದೀನಿ. ಜೊತೆಗೆ ಸ್ಪೋರ್ಟ್ಸ್ ಅಂದರೆ ಯಾರು ಎಲಿಜಿಬಲ್ ಅನ್ನುವಂಥದ್ದನ್ನು ಸಹ ನಾವು ನಮ್ಮ ಬ್ರೋಷರಲ್ಲಿ ಹಾಕಿದ್ದೀವಿ. ದಯಮಾಡಿ ಓದಿ ಸ್ಪೋರ್ಟ್ಸ್ ಕೋಟಾ ಕ್ಲೈಮ್ ಮಾಡಿ ಅನ್ನುವಂಥದ್ದು ನನ್ನ ವಿನಂತಿ. ಪರ್ಸನ್ ವಿತ್ ಡಿಸಬಿಲಿಟಿ, ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಒಂದು ಮಾತು ನೋಡಿ. ವಿಶೇಷ ಚೇತನರು ಗೆ ರಿಸರ್ವೇಷನ್ ಇದೆ. ಅದರಂತೆ ಮೆಡಿಕಲ್, ಡೆಂಟಲ್, ಆಯುಷ್ ಎಲ್ಲ ಕೆಟಗರಿನಲ್ಲಿ ನಾವು ಸೀಟ್ ರಿಸರ್ವ್ ಮಾಡಿ ಇಡ್ತೀವಿ. ಆದರೆ ಅರ್ಹ ವಿಶೇಷ ಚೇತನರಿಗೆ ರಿಸರ್ವ್ ಮಾಡಿರುವಂತಹ ಸೀಟ್ಸ್ಗಳದು ಫೇಕ್ PWD ಪರ್ಸನ್ ವಿತ್ ಡಿಸಬಿಲಿಟಿ ಅವರಿಗೆ ರಿಸರ್ವ್ ಮಾಡಿರುವಂತಹ ಸೀಟ್ಗಳಲ್ಲ. ಕಳೆದ ವರ್ಷ ನಿಮಗೆ ಮಾಹಿತಿಗೆ ಹೇಳ್ತೀನಿ ನಾನು,
ಯಾರು ಪರ್ಸನ್ ವಿತ್ ಡಿಸೆಬಿಲಿಟಿನ ಕ್ಲೈಮ್ ಮಾಡ್ತೀರಾ ತಾವು UDID ಕಾರ್ಡನ್ನು ತಗೊಳ್ಬೇಕಾಗುತ್ತೆ, ಒಂದು ಮ್ಯಾಂಡೇಟ್ರಿ. ಎರಡನೇದು UDID ಕಾರ್ಡನ್ನು ತಗೊಳ್ತಿದ್ದಂಗೆ ನನಗೆ ಪರ್ಸನ್ ವಿತ್ ಡಿಸೆಬಿಲಿಟಿನಲ್ಲಿ ರಿಸರ್ವ್ ಸೀಟು, ನೋ. ನೀವು ಅರ್ಜಿ ಹಾಕುವಾಗ UDID ಕಾರ್ಡ್ ನಂಬರ್ ಹಾಕ್ತೀರಾ, ಅರ್ಜಿ ಹಾಕ್ತೀರಾ, ಎಕ್ಸಾಮ್ ಬರೀತೀರಾ. ಬರ್ದಾದ್ಮೇಲೆ ನಿಮ್ಮನ್ನು ಯಾರು ವಿಶೇಷ ಚೇತನರಿರ್ತಾರೆ ನಿಮ್ಮ ಒಂದು ಅಂಗವೈಕಲ್ಯವನ್ನು ಪರಿಶೀಲನೆ ಮಾಡೋದಕ್ಕೆ ನಾವು ಇಲ್ಲೊಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ, KEAಗೆ ನಿಮ್ಮನ್ನು ಕರಿತೀವಿ. ಕೆಲವೊಂದನ್ನು ಇಲ್ಲಿ ಮಾಡ್ತೀವಿ, ಕೆಲವೊಂದನ್ನು ಹಾಸ್ಪಿಟಲ್ ಮಾಡಿಸ್ತೀವಿ. ಅಲ್ಲಿ ನೀವು ಕ್ವಾಲಿಫೈಡ್ ಆದರೆ ಅಷ್ಟೇ ನಿಮ್ಮನ್ನು ವಿಶೇಷ ಚೇತನರ ವರ್ಗದಲ್ಲಿ ಕಾಯ್ದಿರಿಸುವಂತಹ ಸೀಟುಗಳ ಹಂಚಿಕೆಗೆ ನಿಮ್ಮನ್ನು ಪರಿಗಣಿಸ್ತೀವಿ. ಜೊತೆಗೆ ಈ ವರ್ಷ ಏನು ಮಾಡಿದ್ದು ಅಂತ ಹೇಳ್ತೀನಿ. ಈ ಥರ ಬಂದಂತಹ ಸಂದರ್ಭದಲ್ಲಿ ಯಾರು ನಕಲಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದಿದ್ದರು ಅವರನ್ನು ನಮ್ಮ ಕೌನ್ಸಿಲಿಂಗಿಂದ ಸಂಪೂರ್ಣವಾಗಿ ಹೊರಗಡೆ ಹಾಕಿದ್ವಿ. ಅವರಿಗೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಮಾಡಿಸಿದ್ವಿ. ದಯಮಾಡಿ ಅನ್ಯ ಮಾರ್ಗಗಳ ಮೂಲಕ ಸೀಟನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಯಾರು ನಿಜವಾದ ವಿಶೇಷ ಚೇತನರಿದ್ದಾರೆ ಅವರಿಗೆ ಸರ್ಕಾರ ಮಾಡಿರುವಂತಹ ಒಂದು ವ್ಯವಸ್ಥೆ ಅದು. ದಯಮಾಡಿ ವಿಶೇಷ ಚೇತನರ ಸೀಟ್ಗಳನ್ನ ನೀವು ಕದಿಯುವಂತಹ ಪ್ರಯತ್ನವನ್ನು ಬೇರೆಯವ್ರು ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ಮಾಡೋಕ್ಕೆ ಹೋದರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ. ಇಲ್ಲಿ ಮಾತ್ರ ಅಲ್ಲ, ನೀವು ಕೌನ್ಸಿಲಿಂಗ್ ಎಲ್ಲೂ ಸೀಟ್ ತಗೊಳೋದಕ್ಕಾಗಲ್ಲ. ಜೊತೆಗೆ ಒಂದು FIR ಆಯಿತು ಅಂತಂದರೆ ನಿಮ್ಮದು ಲೈಫಲ್ಲಿ ಬೇರೆ ಯಾವುದು ಗೌರ್ಮೆಂಟ್ ನೌಕರಿ ಯಾವುದು ತಗೊಳ್ಲಿಕ್ಕೆ ಆಗಲ್ಲ. ಹಾಗಾಗಿ ದಯಮಾಡಿ ನೀವು ಜೆನ್ಯೂನ್ ಇದ್ದರೆ ಮಾತ್ರ ಸರ್ಟಿಫಿಕೇಟನ್ನು ತಗೊಳ್ಳಿ. ನಿಮಗೆ ಮಧ್ಯವರ್ತಿಗಳು ಅವರು ಇವರು ಆಸೆ ಹುಟ್ಟಿಸ್ತಾರೆ, ನಾನೆಲ್ಲ ಕೊಡಿಸ್ತೀನಿ, ಯಾರಿಗೆ ನಂಬಕ್ಕೆ ಹೋಗಬೇಡಿ. ನಂಬಿ ನೀವು ಅವರಿಗೆ ದುಡ್ಡು ಕೊಟ್ಟರೆ ದುಡ್ಡು ಕಳ್ಕೊಳ್ತೀರ, ನಿಮ್ಮ ಜೀವನನೂ ಕಳ್ಕೊಳ್ತೀರ. ದಯಮಾಡಿ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಾನು ಆಗಿದ್ದೆ ಹೇಳಿದೆ, ಕಳೆದ ವರ್ಷ ನಾವು 21 ಫೇಕ್ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನ ಕಂಡುಹಿಡಿದು FIR ಮಾಡಿಸಿದ್ದೀವಿ. ಅವರು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹಾಕಿದ್ದೀವಿ. ಆ ಪೇರೆಂಟ್ಸಿಗೆ ಮರ್ಯಾದೆನೂ ಹೋಯಿತು, ಪೇರೆಂಟ್ಸು ಒಂದಷ್ಟು ದುಡ್ಡನ್ನು ಕಳ್ಕೊಂಡಿದ್ರು. ಕೇಸು ಅದು ನೀವು ಕಲ್ಪನೆಯೂ ಮಾಡ್ಕೊಳ್ಲಿಕ್ಕಾಗಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ ನಿಮಗೆ. ಹಾಗಾಗಿ ನೀವು ರಾಜಮಾರ್ಗದಲ್ಲಿ ಏನಿದೆ ನಿಮ್ಮದು ಮಾಹಿತಿ ಅದನ್ನು ನಮಗೆ ಕೊಡಿ ಅಂತ ಹೇಳುವಂಥದ್ದು ನನ್ನ ವಿನಂತಿ. ಆಮೇಲೆ ಇನ್ನು ಎಕ್ಸ್ ಸರ್ವಿಸ್ಮೆನ್ನು ಮತ್ತು ಡಿಫೆನ್ಸು ಅದೆಲ್ಲ ತಮ್ಗೆ ಗೊತ್ತಿದೆ. ತಮ್ಮ ತಂದೆ ಯಾರಿರ್ತಾರೆ ಅದ್ರದ್ದೆಲ್ಲ ಕ್ಲೈಮ್ ಮಾಡ್ತೀರಾ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ ವೆರಿಫೈ ಮಾಡಿಸಿ ತರಿಸ್ತೀವಿ. ಆಮೇಲೆ ನಾವು ನಿಮಗೆ ಅದರಲ್ಲಿ ಸೀಟ್ ಅಲಾಟ್ ಮಾಡ್ತೀವಿ. ಬಟ್ ಮಾಹಿತಿನ ಸರಿಯಾಗಿ ಈಗ ಕೊಡಬೇಕಾಗುತ್ತೆ ತಾವು. ನಾವು ವಿದ್ಯಾರ್ಥಿಗಳು ಕ್ಯಾಸ್ಟು ಇನ್ಕಮ್ಮು 371J ಗೆಲ್ಲ ಸಂಬಂಧಪಟ್ಟಂತೆ, ಜೊತೆಗೆ ಯಾರು ಸ್ಯಾಟ್ಸಲ್ಲಿ ಇದೆ ನಂಬರು ಅವ್ರದ್ದೆಲ್ಲದೂ SSLC ರಿಜಿಸ್ಟರ್ ನಂಬರ್ ಹಾಕಿದರೆ PU SSLC ಬೋರ್ಡಿಂದ PU ಬೋರ್ಡಿಂದ ನಮಗೆ ಡೇಟಾ ಬರುತ್ತೆ, ವೆರಿಫಿಕೇಷನ್ ಆಗುತ್ತೆ. ಕನ್ನಡ ಮೀಡಿಯಮ್ಮು, ರೂರಲ್ಲು, ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ನೂ ಆನ್ಲೈನಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಆಗ್ತಿಲ್ಲ. ಅವ್ರುಗಳು ದಾಖಲೆನ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಒರಿಜಿನಲ್ಸನ್ನು ಎಲ್ಲರನ್ನೂ KEAಗೆ ಕರೆಯುವಂಥದ್ದು, BO ಆಫೀಸಿಗೆ ಕಳಿಸುವಂಥದ್ದು, DDPI ಆಫೀಸಿಗೆ ಕಳಿಸುವಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ನಾವು ನಿಮ್ಮ ಕಾಲೇಜುಗಳ ಪ್ರಾಚಾರ್ಯರಿಗೇ ನಾವು ಲಾಗಿನ್ ಕೊಡ್ತೀವಿ. ನಿಮ್ಮ ಈ ಯಾವ ಆನ್ಲೈನ್ ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ, ನಾನೀಗ ಹೇಳಿದೆ ಅಲ್ಲ, ಇವತ್ತು ಆನ್ಲೈನಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾಯಿದೆ: ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್, ಆಲ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, 371J ಸರ್ಟಿಫಿಕೇಟ್, ನಿಮ್ಮ ಸ್ಟಡಿ ಡೀಟೇಲ್ಸ್ PU ಬೋರ್ಡಲ್ಲಿರುವಂಥದ್ದು, SSLC ಬೋರ್ಡಲ್ಲಿರುವಂಥದ್ದು ನಮ್ಗೆ ಆನ್ಲೈನಲ್ಲಿ ಫೆಚ್ಚಾಗಿ ಬರುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ಸ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್ ಇದು ಆನ್ಲೈನಲ್ಲಿ ವೆರಿಫಿಕೇಷನ್ ಆಗಲ್ಲ. ಹಾಗಾಗಿ ಯಾರು ಇದನ್ನು ಕ್ಲೈಮ್ ಮಾಡ್ತಾರೆ ನಾವು ಒಂದು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಯಾರು ಪ್ಯೂರ್ ಜನರಲ್ ಮೆರಿಟ್ ಬರ್ತಾರೆ ಅವ್ರದ್ದು ಬೋರ್ಡಿಂದನೇ ನಮಗೆ ಸ್ಯಾಟ್ಸಲ್ಲಿ 7 ವರ್ಷದ ಸ್ಟಡಿ ಡೀಟೇಲ್ಸು ಫೆಚ್ಚಾಗುತ್ತೆ. SSLC ಯಾರು PUC ಒಂದು ಎಕ್ಸಾಮನ್ನು ಇಲ್ಲಿ ಬರೆದಿರುವಂಥದ್ದು ಪ್ರೂವ್ ಆಗುತ್ತೆ. ಅವರು ಎಲ್ಲೂ ವೆರಿಫಿಕೇಷನಿಗೆ ಹೋಗೋ ಇಲ್ಲ. ನಿಮಗೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗಿಬಿಡುತ್ತೆ. ನಿಮಗೆ ಅಂದರೆ ನೀವು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಫೀಸ್ ಕಟ್ತಿದ್ದಂಗೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಯಾರ್ದು 7 ಇಯರ್ಸು ಸ್ಟಡಿ ಡೀಟೇಲ್ಸು ಕಾರಣಾಂತರದಿಂದ ಫೆಚ್ಚಾಗಲ್ಲ, ಉದಾಹರಣೆಗೆ ICSE ಇರ್ಬೋದು, CBSE ಇರ್ಬೋದು, ಯಾರು ಈ ಕನ್ನಡ ಮೀಡಿಯಮ್ಮು, ರೂರಲ್ಲು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡ್ತೀರಾ ರಿಸರ್ವೇಷನ್ಸು, ತಮಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಒಂದು ಕ್ಲೈಮ್ ಸ್ಲಿಪ್ ಅಂತ ಮಾತ್ರ ಬರುತ್ತೆ. ನಿಮ್ಮದು ಅಪ್ಲಿಕೇಶನ್ನು ಡೌನ್ಲೋಡ್ ಆಗಲ್ಲ. ನಿಮಗೆ ಏನೇನು ಸಬ್ಮಿಟ್ ಮಾಡಿ ಡೌನ್ಲೋಡ್ ಆಗಲ್ಲ. ಅದರಲ್ಲಿ ಹೇಳ್ತೀರಾ ನೀವು ಇದೆಲ್ಲ ಕ್ಲೈಮ್ ಮಾಡಿದ್ದೀರಾ. ದಯಮಾಡಿ ತಾವು ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಅಥವಾ ಹತ್ತಿರದ ಯಾವುದೇ ಸರ್ಕಾರಿ PU ಕಾಲೇಜಲ್ಲಿ ಹೋಗಿ ನೀವು ಮೂಲ ದಾಖಲೆಗಳನ್ನು ತೋರಿಸಿ ಅಂತ ಅಲ್ಲಿ ಪ್ರಾಂಶುಪಾಲರು ನಿಮ್ಮ ಮೂಲ ದಾಖಲೆಗಳನ್ನ ನೋಡಿ
ಅವರು ಓಕೆ ಮಾಡ್ತು ಅಂತಂದರೆ ಆಮೇಲೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಏನು ಸರ್ ಇದು ಅಪ್ಲಿಕೇಶನ್ ಡೌನ್ಲೋಡು ಮತ್ತು ನಾವೇನು ಸಬ್ಮಿಟ್ ಮಾಡಿದ್ವಿ ಅಂತ ಗೊತ್ತಾಗಲ್ಲ, ಏನು ನಮಗೆ ಕೊಟ್ಟರೆ ಯಾಕೆ ಇದು ಮಾಡಿದ್ವಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ, ಅಪ್ಲಿಕೇಶನನ್ನು ನಿಮಗೆ ಡೌನ್ಲೋಡ್ ಆಗ್ತಾಯಿತ್ತು, ಕೆಳಗಡೆ ಬರೆದಿದ್ವಿ. ಕೆಲವೊಂದು ಆನ್ಲೈನಲ್ಲಿ ವೆರಿಫೈ ಆಗಿರ್ತಿತ್ತು, ಕೆಲವೊಂದು ವೆರಿಫೈ ಆಗಿರ್ತಿರ್ಲಿಲ್ಲ. ಇದು ಯಾವುದು ವೆರಿಫೈ ಆಗಿಲ್ಲ ಅದು ಕೆಳಗಡೆ ಹಾಕಿದ್ವಿ. ಟು ಬಿ ವೆರಿಫೈಡ್, ಪ್ಲೀಸ್ ವಿಸಿಟ್ ಯುವರ್ ಕಾಲೇಜ್ ಪ್ರಿನ್ಸಿಪಾಲ್ ಆ್ಯಂಡ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡವ್ರು ಅದನ್ನು ತೆಗೆದು ಓದಲೂ ಇಲ್ಲ ವಿದ್ಯಾರ್ಥಿಗಳು. ಕಾಲೇಜಿಗೆ ಹೋಗಿ ನೀವು ವೆರಿಫಿಕೇಷನ್ನೇ ಮಾಡ್ಕೊಳ್ಳಲಿಲ್ಲ ಯಾವುದೂ. ಕೌನ್ಸಿಲಿಂಗ್ ಶುರು ಮಾಡಿದ್ವಿ. ಶುರು ಮಾಡ್ತಿದ್ದಂಗೆ ಲಾಗಿನ್ ಆದರೆ ಅಲ್ಲಿ ನಿಮ್ಮದು ಸ್ಟಾಪ್ಡ್ ಫ್ರಮ್ ಕೌನ್ಸಿಲಿಂಗ್ ಅಂತ, ಇವ್ರದ್ದು ಸರ್ವರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಬೊಬ್ಬೆ. ತೆಗೆದು ನೋಡಿದರೆ ನೀವು ಡಾಕ್ಯುಮೆಂಟ್ ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಿದ್ದೀರಾ, ನೀವು ಕಾಲೇಜಿಗೆ ಹೋಗಿ ಅದನ್ನು ತೋರಿಸೇ ಇಲ್ಲ. ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾಡಿದ್ದೀರಾ, ಕಾಲೇಜಿಗೆ ಹೋಗಿ ತೋರಿಸೇ ಇಲ್ಲ. ಇಲ್ಲಿ ಬಂದು ನೀವು ಹಂಗೆ, ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿದವರಿಗೆ ಜಸ್ಟ್ ನಿಮ್ಮ ಅಪ್ಲಿಕೇಶನಲ್ಲಿ ಲಾಸ್ಟಲ್ಲಿ ನೋಡಿ ಅಂತ ಹೇಳೋದು. ಅಲ್ಲಿ ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸ್ಕೊಳ್ಳಿ ಅಂತ ಬರೆದಿದೆ ಸರ್, ಹೋಗಿದ್ದೀರಾ? ಇಲ್ಲ ಸರ್ ಹೋಗಲಿಲ್ಲ. ಅದಕ್ಕೇ ಈ ಸರ್ ನಿಮಗೆ ಅಪ್ಲಿಕೇಶನ್ನೇ ಕೊಡಲ್ಲ ನಾನು. ಕ್ಲೈಮ್ ಯಾರು GM ಇದ್ದೀರಾ, ನಿಮ್ಮದು 7 ಇಯರ್ಸ್ ಸ್ಟಡಿ ಬಂದಿದೆ, ಎನಿ 10th ಆರ್ PU ಬೋರ್ಡ್ ಎಕ್ಸಾಮ್ ಆಗಿರೋದು ಬಂದಿದೆ, ನಿಮಗೆ ಅಪ್ಲಿಕೇಶನ್ ಬರುತ್ತೆ, ನೀವೆಲ್ಲೂ ವೆರಿಫಿಕೇಷನಿಗೆ ಹೋಗೋ ಅಗತ್ಯ ಇಲ್ಲ. ನಿಮಗೆ ಆಲ್ ಟಿಕೆಟ್ ಬರುತ್ತೆ, ಮುಂದೊಂದು ದಿನ ನಿಮಗೆ ಕೌನ್ಸಿಲಿಂಗ್ ಶುರುವಾದಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಸಹ ಬರುತ್ತೆ, ಇನ್ಕ್ಲೂಡಿಂಗ್ ರ್ಯಾಂಕ್ಸು ಅದರಲ್ಲಿ ಇನ್ಕಾರ್ಪೊರೇಟ್ ಆಗಿ. ಯಾರು ಯಾವುದಾದ್ರೂ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ, ದಯಮಾಡಿ ತಾವು ಕಾಲೇಜಿಗೆ ವಿಸಿಟ್ ಮಾಡಿ ಒರಿಜಿನಲ್ ರಿಸರ್ವೇಷನ್ ಏನು ಕ್ಲೈಮ್ ಮಾಡಿದ್ದೀರಾ ಕನ್ನಡ ಮತ್ತು ರೂರಲ್ ಲಿಂಗ್ವಿಸ್ಟಿಕ್ ಇದ್ರದ್ದು ತೋರಿಸ್ಬೇಕು. ಅಲ್ಲಿ ವೆರಿಫೈ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಈ ಸರಿ ನಾವು ಕಳೆದ ವರ್ಷ ಯಾರೆಲ್ಲ ವೆರಿಫಿಕೇಷನ್ ಮಾಡಿದ್ರು ಅವ್ರದ್ದೆಲ್ಲದೂ ಆಟೋ ಫೆಚ್ ಆಗಂಗೆ ಮಾಡಿದ್ವಿ. SSLC ಮಾರ್ಕ್ಸ್ ಕಾರ್ಡ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರು ಒಂದಷ್ಟು ನಿಮಗೆ ಆಟೋ ಫೆಚ್ ಆಗುತ್ತೆ. ಫಿಲ್ ಮಾಡುವಂಥದ್ದನ್ನು ತುಂಬ ಕಡಿಮೆ ಮಾಡಿದ್ದೀವಿ. ಅಪ್ಲೋಡ್ ಮಾಡುವಂಥದ್ದು ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಇಟ್ಟಿದ್ದೀವಿ. ಹಾಗಾಗಿ ಅಪ್ಲಿಕೇಶನ್ ತುಂಬ ಸರಳ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನೀವು ಅದನ್ನು ತುಂಬಲಿಕ್ಕೆ ಶುರು ಮಾಡಿದಾಗ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಗಡಿಬಿಡಿ ಮಾಡಬೇಡಿ, ನಾಳೆಯಿಂದ ಅಪ್ಲಿಕೇಶನ್ ಲೈವ್ ಮಾಡ್ತಾಯಿದ್ದೀವಿ. ಯಾರು ಪ್ಯೂರ್ GM ಇದ್ದೀರಾ ನೀವು ಬೇಕಾದರೆ ತುಂಬಿ. ಯಾವುದಾದ್ರೂ ರಿಸರ್ವೇಷನ್ ಕ್ಲೈಮ್ ಮಾಡುವಂಥವ್ರು ಈಗಾಗಲೇ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಯಮಾಡಿ ಸಮಾಧಾನವಾಗಿ ಆ ಸರ್ಟಿಫಿಕೇಟ್ನೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಕಂಪ್ಯೂಟ್ರ್ ಮುಂದ್ಗಡೆ ಕೂತ್ಕೊಳ್ಳಿ. ಈಗ ಹೋಗೋದು, ಅರ್ಧ ಮಾಡೋದು, ಬಿಡೋದು, ಸುಮ್ಮನೆ ಈ ಕಡೆ ಓದೋದು ಆಗಲ್ಲ, ಈ ಕಡೆ ಟೆನ್ಷನ್ ಆಗುತ್ತೆ. ಅದ್ರ ಬದಲು ಏನೇನು ಅಪ್ಲಿಕೇಶನ್ಸಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕು ಅಂತನ್ನುವಂಥದ್ದಿದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ಅರ್ಧ ಗಂಟೆಲಿ ನೀವು ಅಪ್ಲಿಕೇಶನ್ ತುಂಬೋದು. ನಾವು PCM ಆಧರಿಸಿ ಇಂಜಿನಿಯರಿಂಗ್ ರ್ಯಾಂಕ್ ಕೊಡ್ತೀವಿ, PCB ಆಧರಿಸಿ ವೆಟರ್ನರಿ ಕೆಲವೊಂದು ಕೋರ್ಸ್ಗಳಿಗೆ ಕೊಡ್ತೀವಿ, PCMB ಆಧರಿಸಿ ನಾವು ಅಗ್ರಿಕಲ್ಚರಿಗೆ ಕೊಡ್ತೀವಿ. ಹಂಗಾಗಿ ನೀವು ಕೆಲವರೆಲ್ಲರೂ ಯಾವ ಎಕ್ಸಾಮ್ ಬರೀಬೇಕು ಅನ್ನೋದನ್ನು ಕೇಳಿದ್ದೀವಿ. ಈ ನೀಟಿಗೆ ಸಂಬಂಧಪಟ್ಟಂಥದ್ದು ನಮಗೆ 2-3 ಥರದ ಕೆಟಗರಿ ವಿದ್ಯಾರ್ಥಿಗಳು ಬರ್ತೀರಾ. CET ಬರೀತೀರಾ, ನೀಟು ಬರೀತೀರಾ, CET ಬರೆಯೋದೇ ಇಲ್ಲ, ನೀಟನ್ನು ಮಾತ್ರ ಬರೀತೀರಾ. ಈ ನಮ್ಮ CET ಯಾವುದೂ ಬರೆಯಲ್ಲ, ನೀವು ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ಬರೀ PUC ಮಾರ್ಕ್ಸ್ ಮೇಲೆ ರ್ಯಾಂಕ್ ಕೊಡ್ತೀವಿ. ಹಾಗಾಗಿ ಇದನ್ನು ನಾವು ಲಾಸ್ಟ್ ಪೇಜಲ್ಲಿ ನಮ್ಮ ಅಪ್ಲಿಕೇಶನಲ್ಲಿ ಮಾಡಿದ್ದೀವಿ. ನೀಟಿಗೆ ಮಾತ್ರ, ಬರೀ ನೀಟನ್ನು ಮಾತ್ರ ಬರೀತಿರೋರು ನೀವು ಈಗ ಅಪ್ಲಿಕೇಶನ್ ರಿಜಿಸ್ಟ್ರು ಮಾಡಿ ನೀಟ್ ರಿಜಿಸ್ಟ್ರ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಈಗೇನಿರಲ್ಲ. ಗಡಿಬಿಡಿ ಮಾಡು. ಅಕಸ್ಮಾತ್ ಈಗ ಮಾಡಲಿಲ್ಲ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ಬರೀ ನೀಟ್ ವಿದ್ಯಾರ್ಥಿಗಳಿಗೆ ನಾವು ಇದಾದಮೇಲೆ ಬರೀ ನೀಟ್ ವಿದ್ಯಾರ್ಥಿಗಳಿಗೆ ಸಹ 1 ವಾರ ವಿಂಡೋ ಓಪನ್ ಮಾಡ್ತೀವಿ. ಅದಕ್ಕೆ ಈಗ ಮಾಡಿಟ್ಟರೆ ತುಂಬ ಸಂತೋಷ. KCET ಎಕ್ಸಾಮು ಬರೀತಿರೋರು, ನೀಟು ಬರೀತಿರೋರು ದಯಮಾಡಿ ನೀವು KCET ಅಪ್ಲಿಕೇಶನ್ ಹಾಕುವಾಗ ಹಾಕಿ ನೀಟಿನ ತಲೆಬಿಸಿ ಮಾಡಬೇಡಿ. ನೀವು ನೀಟು ರಿಸಲ್ಟು ಬಂದ ನಂತರ ನಾವು ನಿಮಗೆ ನೀಟ್ ರಿಜಿಸ್ಟ್ರ್ ನಂಬರ್ನ ಲಿಂಕ್ ಮಾಡೋದಕ್ಕೆ ಕೊಡ್ತೀವಿ. ಆವಾಗ ಲಿಂಕ್ ಮಾಡಿದರೆ ಸಾಕು, ಅದು ಫೆಚ್ ನಾವು ಮಾಡ್ಕೊಂಡು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ರ್ಯಾಂಕ್ ಡಿಸ್ಪ್ಲೇ ಆಗಂಗೆ ನಾವು ಮಾಡ್ತೀವಿ. ಹಾಗಾಗಿ ಗಡಿಬಿಡಿ ಮಾಡಬೇಡಿ, ಆರಾಮಾಗಿ ನೀವು ಮಾಡಬೇಕು. ಆಮೇಲೆ ಫಾರ್ಮಸಿಗೆ ಸಂಬಂಧಪಟ್ಟಂತೆ ಡಿಪ್ಲೊಮೊ ಫಾರ್ಮಸಿದು ಸಹ ಸರಿ ಅಲೈಡ್ ಹೆಲ್ತ್ ಸೈನ್ಸಸ್ಸು ನರ್ಸಿಂಗ್ ಎಲ್ಲ ತಮ್ಗೆ ಗೊತ್ತಿದೆ, ನಮ್ಮ ಕಡೆಯಿಂದನೇ ಸೀಟ್ ಅಲಾಟ್ ಆಗ್ತಾಯಿದೆ. ಮುಂದಿನ ವರ್ಷ ಈ ಫಾರ್ಮಸಿಗೆ ಸಂಬಂಧಪಟ್ಟಂತೆ ಸಹ ನಾವು ನಿಮ್ಮ PUC ಮಾರ್ಕ್ಸ್ ಮೇಲೆ ಅಲಾಟ್ ಮಾಡುವಂಥದ್ದಿದೆ. ಅಥವಾ ಅಪ್ಲಿಕೇಶನ್ ನೋಡಿದರೆ ಗೊತ್ತಾಗುತ್ತೆ. ರಿಜಿಸ್ಟ್ರು ಮಾಡಿ. ಅಲೈಡ್ ಹೆಲ್ತ್ ಸೈನ್ಸಸ್ಸು ಮತ್ತು ಫಾರ್ಮಸಿ, B ಫಾರ್ಮಾ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ. KCET ಬರೀದೆ ನಿಮ್ಮ PU ಮಾರ್ಕ್ಸ್ ಮೇಲೆ ನಾವು ರ್ಯಾಂಕನ್ನು ಕೊಡುವಂಥದ್ದು. ಅದಕ್ಕಾಗಿ ನೀವು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡಿದರೆ ಗೊತ್ತಾಗುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಖಾಸಗಿ PU ಕಾಲೇಜಿನ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಒಂದು ದಿಕ್ಸೂಚಿ ಪುಸ್ತಕವನ್ನು ಮುದ್ರಿಸಿ ನಿಮಗೆ ಕಳಿಸ್ಕೊಡ್ಲಾಗಿದೆ. ನಿಮ್ಮ PU ಇಲಾಖೆಯ ಮುಖಾಂತರ ನಾವು ಕಳಿಸಿದ್ದೀವಿ. ನಿಮ್ಮ ಪ್ರಾಂಶುಪಾಲರು ನಿಮಗೆ ಕಳಿಸ್ತಾರೆ. ಒಂದು 52 ಪುಟದ ಒಂದು ಪುಸ್ತಕ. ದಯಮಾಡಿ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಒಂದು ಸರಿ ಓದಿ ಪೂರ್ತಿ.
ಎಲ್ಲ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ ನಾವು. ತಮಗೆ ತುಂಬ ಸಹಾಯ ಆಗುತ್ತೆ. ಜೊತೆಗೆ ನಿಮ್ಮ ಕಾಲೇಜಿನ ಎಲ್ಲ ವಿಜ್ಞಾನ ಶಿಕ್ಷಕರಿಗೆ ನಾವು ಅಪ್ಲಿಕೇಶನ್ ತುಂಬುವ ಕುರಿತು ನಾವು ಕಳೆದ 10 ದಿವಸಗಳಿಂದ ನಾವು ತರಬೇತಿಯನ್ನು ಆನ್ಲೈನ್ ಮೂಲಕ ಕೊಟ್ಟಿದ್ದೀವಿ. ಏನೇ ಡೌಟ್ಸ್ ಇತ್ತು ಅಂತಂದ್ರೂ ತಾವು ತಮ್ಮ ಕಾಲೇಜಿನ ಇವರಿಗೆ ಉಪನ್ಯಾಸಕರಿಗೆ ಕೇಳಿದರೆ ಅವರು ಸಹ ಕ್ಲಾರಿಫೈ ಮಾಡ್ತಾರೆ. ಜೊತೆಗೆ ನಾನು ಹೇಳಿದಂತೆ ನೀವು ಕಾಲೇಜಲ್ಲೇ ಆ ಸೌಲಭ್ಯನ ಬಳಕೆ ಮಾಡಬೇಕು. ಕಾಲೇಜವರಿಗೆ ಸಹ ನಾವು ರಿಕ್ವೆಸ್ಟ್ ಮಾಡಿದ್ವಿ, ದಯಮಾಡಿ ತಾವು ಕಾಲೇಜಲ್ಲೇ ಅಪ್ಲಿಕೇಶನ್ ಹಾಕ್ಸಿ ಅಂತ. ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಡಿ, ಅಲ್ಲಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಖಂಡಿತ ನಾನು ಹೇಳಲ್ಲ. ಆದರೆ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕುವಾಗ ದಯಮಾಡಿ ವಿದ್ಯಾರ್ಥಿ ಅವರ ಪಕ್ಕದಲ್ಲಿ ಕುಳಿತುಕೊಂಡು ನಮ್ಮ ದಿಕ್ಸೂಚಿ ಒಂದು ಸರಿ ಓದಿ ನಿಮ್ಮ ಮೀಸಲಾತಿ ನಿಮ್ಮ ಮಾಹಿತಿಯನ್ನು ಸರಿಯಾಗಿ ತುಂಬಿ, ನಿಮ್ಮ ಅಥವಾ ನಿಮ್ಮ ಪೋಷಕರ ಮೊಬೈಲ್ ನಂಬರನ್ನೇ ಕೊಡಿ, ನಿಮ್ಮ ಅಥವಾ ನಿಮ್ಮ ಪೋಷಕರ ಇಮೇಲ್ ಐ ಡಿನೇ ಕೊಡಿ. ದಯಮಾಡಿ ಆ ಸೈಬರ್ ಸೆಂಟರ್ ಅವರಿಗೆ ಪೂರ್ತಿ ಕೊಟ್ಬಿಟ್ಟು ನೀನೇ ಅಪ್ಲಿಕೇಶನ್ ಹಾಕು ಅಂತ ಹೇಳಕ್ಕೆ ಹೋಗಬೇಡಿ. ಅಲ್ಲಿ ಏನಾಗುತ್ತೆ ಪ್ರಾಬ್ಲಮ್ಮು, ಆ ಅಪ್ಲಿಕೇಶನ್ ಅವ್ರು ಹಾಕೋದ್ರ ಜೊತೆಗೆ OTP ಗೋಸ್ಕರ ಅವ್ರ ಮೊಬೈಲ್ ನಂಬರ್ ಹಾಕ್ತಾರೆ. ನಾವೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕಳಿಸ್ತಿರ್ತೀವಿ. ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೇನು ಕಮ್ಯುನಿಕೇಷನ್ ಆಗಲ್ಲ. ಹಾಗಾಗಿ ಎಲ್ಲರ ಮನೆಯಲ್ಲಿ ಕಂಪ್ಯೂಟರ್ ಇರುತ್ತೆ ಅಂತ ನಾನು ಹೇಳಲ್ಲ. ಹಾಗಾಗಿ ನೀವು ಊರಲ್ಲಿರುವಂಥ ನಮ್ಮ ಗ್ರಾಮ 1 ಕೇಂದ್ರಗಳಲ್ಲಿ ಸೈಬರ್ ಸೆಂಟ್ರಲ್ಲಿ ನೀವು ಡಿಪೆಂಡ್ ಆಗ್ಬೋದು, ನೀವು ಹೋಗ್ಬೋದು. ಬಟ್ ಆದರೆ ನೀವು ಅವರ ಜೊತೆ ಕುತ್ಕೊಂಡು ನಿಮ್ಮ ಅಪ್ಲಿಕೇಶನ್ ತುಂಬಿ ಸಬ್ಮಿಟ್ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನನ್ನ ವಿನಂತಿ. ಯಾರು ಗಡಿಬಿಡಿ ಮಾಡಬೇಡಿ, ಅಪ್ಲಿಕೇಶನ್ನ ಸರಿಯಾದ ರೀತಿ ತುಂಬಿ. ಈಗೇನೋ ತಪ್ಪಾಕಿ ಸಬ್ಮಿಟ್ ಮಾಡಿಬಿಟ್ಟೆ, ತಪ್ಪಾಗಿ ಹೋಗ್ಬಿಡು, ಏನು ಚಿಂತೆ ಮಾಡಬೇಡಿ. ನಾವು ಲಾಸ್ಟ್ ಡೇಟ್ ತನಕ ಎಡಿಟಿಗೆ ಆಪ್ಷನ್ ಇಟ್ಟಿರ್ತೀವಿ. ಆದರೆ ನೀವು ಇದೆಲ್ಲ ಎಡಿಟ್ ಮಾಡಿ ಎಲ್ಲ ಫೈನಲ್ ಆದಮೇಲೆ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ವೆರಿಫಿಕೇಷನ್ ಮಾಡಿಸಿದ ಮೇಲೆ ಮಾತ್ರ ಫ್ರೀಸ್ ಆಗುತ್ತೆ. ಈಗ ನೀವು 2A ಇರುತ್ತೆ, ನೀವು ಸರ್ಟಿಫಿಕೇಟೇ ಹಾಕಲ್ಲ, ಗಡಿಬಿಡಿನಲ್ಲಿ ಹಾಕ್ಬಿಡ್ತೀರಾ. ಆಮೇಲೆ ಕಾಲೇಜಿಗೂ ಹೋಗ್ತೀರಾ, ಕನ್ನಡ ಮೀಡಿಯಮ್ ಊರಲ್ಲೆಲ್ಲ ತೋರಿಸ್ತೀರಾ, ವೆರಿಫಿಕೇಷನ್ ಆಗುತ್ತೆ. ಆಮೇಲೆ ಒಂದು ವಾರ ಆದಮೇಲೆ ಇಲ್ಲ ನಾನು ತಹಶೀಲ್ದಾರಿಗೆ ಅಪ್ಲೈ ಮಾಡಿದ್ದೆ, 2A ಸರ್ಟಿಫಿಕೇಟ್ ಈಗ ಬಂದಿದೆ, ಈಗ ಹಾಕಬೇಕು ಅಂತಂದರೆ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ತಹಶೀಲ್ದಾರಿಗೆ ಹಾಕಿದ್ದೀರಾ ಅಪ್ಲೈ ಮಾಡೋದಕ್ಕೆ ಅಂತಂದರೆ ದಯಮಾಡಿ ಆ ಸರ್ಟಿಫಿಕೇಟ್ ನಿಮಗೆ ಬರೋ ತನಕ ವೆಯ್ಟ್ ಮಾಡಿ, ಅದನ್ನು ಹಾಕಿ ನಂತರ ಕಾಲೇಜಿಗೆ ದಾಖಲೆ ಪರಿಶೀಲನೆಗೆ ಹೋಗಿ. ದಾಖಲೆ ತಹಶೀಲ್ದಾರು ಕಾಲೇಜಿನ ಪ್ರಾಂಶುಪಾಲರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರು ಸಬ್ಮಿಟ್ ಮಾಡಿದ ಮೇಲೆ ಫೈನಲ್ ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ ತಾವು. ಹಾಗಾಗಿ ದಯಮಾಡಿ ನೀವು ಅಪ್ಲಿಕೇಶನ್ ಸರಿಯಾಗಿ ತುಂಬಿ ಎಲ್ಲ ಸರಿ ಇದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು, ನಿಮ್ಮ ಎಲ್ಲ ಮೀಸಲಾತಿಯನ್ನು ನೀವು ಹಾಕಿದಿರಾ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಹತ್ರ ಹೋಗಿ ಮೂಲ ದಾಖಲೆಗಳನ್ನ ತೋರಿಸಿ ಅವರೊಂದು ಸರಿ ನೋಡಿ ಸಬ್ಮಿಟ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ, ನಿಮಗೆ ಹಾಲ್ ಟಿಕೆಟ್ ಬರುತ್ತೆ. ಅಲ್ಲಿವರೆಗೆ ನಿಮಗೆ ಅದು ಕಂಪ್ಲೀಟ್ ಆಗಿಲ್ಲ ಅಂತ. ಒಂದು ವೇಳೆ ಅಪ್ಲಿಕೇಶನ್ ಅರ್ಧ ತುಂಬಿದ್ದೀರಾ ಇಲ್ಲ ಪೂರ್ತಿ ತುಂಬಿದ್ದೀರಾ, ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಿಲ್ಲ, ಇನ್ನೂ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ, ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಬರುತ್ತೆ, ನೀವು ಮಾಡ್ಬೋದು. ಎಡಿಟ್ ಮಾಡ್ಕೊಂಡು ನೀವು ಮಾಡ್ಬೋದು. ಪ್ರತಿ ಸರಿ ಎಡಿಟ್ ಮಾಡುವಾಗ ನಿಮ್ಮ OTP ಮತ್ತೊಂದು ಬರುತ್ತೆ. ಅದು ತುಂಬ ಸರಳೀಕರಣ ಮಾಡಿದ್ದೀವಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ದಯಮಾಡಿ ಗಾಬರಿ ಆಗಬೇಡಿ, ತಪ್ಪು ಮಾಹಿತಿಯನ್ನು ಕೊಡಬೇಡಿ, ಸರಿಯಾದ ಮಾಹಿತಿಯನ್ನು ತಾವು ಕೊಡಬೇಕು. 1 ತಿಂಗಳು ಸಾಕಷ್ಟು ಸಮಯವನ್ನು ತಮಗೆ ಕೊಟ್ಟಿದ್ದೀವಿ. ಸಮಾಧಾನವಾಗಿ ಅಪ್ಲಿಕೇಶನ್ ತುಂಬಿ ಒಳ್ಳೆ ರೀತಿಯಲ್ಲಿ ಈ ಸರಿ ನಾವು ನಡೆಸುವಂಥದ್ದಕ್ಕೆ ಸಾಕಷ್ಟು ತಯಾರಿಯನ್ನು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ದೀವಿ. ಹಾಗಾಗಿ ತಮಗೆ ಯಾವುದೇ ಹಂತದಲ್ಲಿ ಏನಾದ್ರೂ ತಪ್ಪುಗಳು, ಗೊಂದಲಗಳು, ಡೌಟ್ಸ್ ಇತ್ತು ಅಂತಂದರೆ ತಾವು ತಮ್ಮ ಉಪನ್ಯಾಸಕರ ಜೊತೆಗೆ ನಮ್ಮ ಕಾಲ್ ಸೆಂಟ್ರಿಗೆ ಸಹ ತಾವು ಕೇಳ್ಬೋದು. ಅವರು ಸಹ ನಿಮಗೆ ಸಹಾಯ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ಪೋಷಕರು, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.